ಮೂಲಭೂತ ಸೌಕರ್ಯಕ್ಕೆ ಅಂತ ಅಂದ್ರೆ ಪ್ರವಾಹ ಬಂದಾಗ ಆ ಭಾಗದ ಜನ ಒಂದು ಕಷ್ಟಗಳನ್ನ ಪಡಬೇಕಾಗುತ್ತೆ ಅಂತ ಅವ್ರನ್ನ ಸ್ಥಳಾಂತರ ಮಾಡಿ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ಅಂತ ಹಣವನ್ನ ಬಿಡುಗಡೆ ಮಾಡಿದ್ರು. ಆದ್ರೆ ಪಿಡಿಒ ನಕಲಿ ಸಹಿಯನ್ನ ಮಾಡಿ ಅಧಿಕಾರಿಗಳು ಹಣವನ್ನ ಗುಳುಂಸ್ವಾಹ ಮಾಡಿರುವ ಘಟನೆ ನಡೆದಿದೆ. ಯಾವ ಜಿಲ್ಲೆಯಲ್ಲಿ ಅದು ಅಂತ ನೋಡ್ತಾ ಹೋಗೋಣ. ನೆರೆ ಸಂತ್ರಸ್ತರ ಗ್ರಾಮ ಸ್ಥಳಾಂತರದಲ್ಲಿ ಕೋಟಿ ಕೋಟಿ ಲೂಟಿ. ಭೀಮಾ ಏತ ನೀರಾವರಿ ಅಧಿಕಾರಿಗಳಿಂದ ಗೋಲ್ಮಾಲ್. ಕೆಲಸ ಮಾಡದೆ ಪಿಡಿಒ ನಕಲಿ ಸಹಿ ಮಾಡಿ 9 ಕೋಟಿ ಗುಳು. 2020ರಲ್ಲಿ ಕಲಬುರಗಿಯಲ್ಲಿ ಅತಿಯಾದ ಮಳೆಯಿಂದ ಭೀಕರ ಪ್ರವಾಹ ಉಂಟಾಗಿತ್ತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹಲವು ಗ್ರಾಮಗಳು ಮುಳುಗ್ತಾ ಇದ್ದವು. ಅದರಂತೆ ಅಫಜಲ್ಪುರ ತಾಲೂಕಿನ ದುದ್ದಣಗಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಪ್ರವಾಹದ ಹೊಡೆತಕ್ಕೆ ಮನೆ ಮಠ ಕಳೆದುಕೊಂಡವರಿಗೆ ಸರ್ಕಾರ ತನ್ನದೇ ಸರ್ಕಾರಿ ಜಮೀನನ್ನು ಗ್ರಾಮಸ್ಥರಿಗೆ ಹಂಚಿಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿತ್ತು. ಆದರೆ ಈ ವರ್ಷ ಭೀಕರ ಬರಗಾಲದಿಂದ ಆ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಅದೇ ಗ್ರಾಮದ ನಿವೃತ್ತ ಸರ್ಕಾರಿ ನೌಕರರು ತಮ್ಮ ಸೈಟ್ನಲ್ಲಿ ಬೋರ್ ಕೊರೆಸಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ಮುಂದಾಗಿದ್ದರು. ಅಲ್ಲದೆ ತಮ್ಮ ಸೈಟ್ನಲ್ಲಿದ್ದ ಬೋರ್ವೆಲ್ ಅನ್ನು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರು ಸೌಲಭ್ಯವನ್ನು ಕಲ್ಪಿಸುವಂತೆ ಹೇಳಿದರು. ಇದೀಗ ಭೀಮಾ ಏತ ನೀರಾವರಿಯಿಂದ ನಿರ್ಮಿಸಿರುವ ಕಾಮಗಾರಿಗಳು ಇನ್ನೂ ನಮಗೆ ಹ್ಯಾಂಡ್ ಓವರ್ ಆಗಿಲ್ಲ, ಹಾಗಾಗಿ ನಾವು ವಿದ್ಯುತ್ ಕನೆಕ್ಷನ್ ಅನ್ನು ಕೊಟ್ಟು ನೀರನ್ನು ಕಲ್ಪಿಸಲಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಳಿಕ ನಿವೃತ್ತ ಸರ್ಕಾರಿ ನೌಕರರ ಭೀಮಾ ಏತ ನೀರಾವರಿ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಅವರು 2020ರಲ್ಲೇ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿರುವುದಾಗಿ ಪತ್ರ ಕೊಟ್ಟಿದ್ದಾರೆ. ಮಗನ ಹೆಸರು ಮ್ಯಾಗ ಇಲ್ಲೊಂದು ಬೋರ್ ಹಾಕಿದ್ದೇರಿ. ಆ ಬೋರ್ನಿಂದ ಊರಾಗ ನೀರು ಕೊಡಬೇಕು ಅಂತ ನಾನು ಜಾಡಿ ಹಿಡ್ಕೊಂಡು ಅದಕ್ಕೆ ಕನೆಕ್ಷನ್ ತೊಳಕ್ ಹೋದೆ. ಆ ಕನೆಕ್ಷನ್ ಎಲ್ಲೆಲ್ಲಿಗೆ ಹೋಗಿ ನಿಂತು ಅಂತಂದ್ರೆ ಇದು ಹ್ಯಾಂಡ್ ಓವರೇ ಆಗಿಲ್ಲ ಅಂತ ಗೊತ್ತಾಯ್ತು. ಈ ಸೈಟೆ ಪಿಡಿಒರಿಗೆ ಕೇಳೋಣ. ಪಿಡಿಒರು ಏನ್ ಹೇಳಿದ್ರು ಅಂದ್ರೆ ಈ ಪ್ಲಾಟ್ಸ್ಗಳಾಗ್ಲಿ ಈ ಏರಿಯಾ ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಅಂದ್ರು. ಹ್ಯಾಂಡ್ ಓವರ್ ಆಗಿಲ್ಲ ಅಂತಂದ ಬಳಿಕ ನಾನು ಸಂಬಂಧಪಟ್ಟ ಆಫೀಸರ್ ಆಗಿರ್ತ ಭೀಮಾ ಏತ ನೀರಾವರಿಯ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಅವರಿಗೆ ಕೇಳಿದೆ. ಅವಾಗ ಅವರು ಒಂದು ನನಗೆ ಲೆಟರ್ ಹಾಕಿದ್ರು. ಆ ಲೆಟರ್ ಏನಿತ್ತು ಅಂತಂದ್ರೆ ಆಲ್ರೆಡಿ ಇಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ಹ್ಯಾಂಡ್ ಓವರ್ ಆಗಿದ್ರ ಬಗ್ಗೆ ಇತ್ತು. ಅದನ್ನ ನನ್ನ ಪಿಡಿಒರಿಗೆ ಕಳಿಸ್ಕೊಟ್ಟೆ. ಪಿಡಿಒರು ಏನು ಹೇಳಿದ್ರು ಅಂತಂದ್ರೆ ಇದು ನನ್ನ ಸಹಿ ಅಲ್ಲ, ಇದು ನನ್ನ ನಕಲಿ ಸಹಿ ಅದ ಅಂತ ಹೇಳಿದ್ರು. ಇಲ್ಲಿ ಹಣ ತಿಂದು ಒಂದು ಭ್ರಷ್ಟಾಚಾರ ಮುಖಾಂತರ ಆಗ್ತದೆ. ಇದನ್ನು ತಡೆಗಟ್ಟಿ ಜನರಿಗೆ ಒಳ್ಳೆಯದಾಗಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಮತ್ತು ಇಲ್ಲಿ ಬಹಳಷ್ಟು ಕಳಪೆ ಕಾಮಗಾರಿಗಳೇ ಆಗಿವೆ. ಬಹುಶಃ 9,38,00,000 ರೂಪಾಯಿ ಒಂದು ಅವ್ಯವಹಾರ ಇಲ್ಲಿ ಆಗಿದೆ ಅಂತ ಅನಿಸ್ತದ. ಭೀಮಾ ಏತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಂತಹ ಪತ್ರವನ್ನು ಹಿಡಿದು ನಿವೃತ್ತ ನೌಕರ ಗುಣಾರಿ ಪಿಡಿಒಗೆ ತೋರಿಸಿದ್ದಾರೆ. ಅಲ್ಲಿ ಆ ಪತ್ರದಲ್ಲಿ ಪಿಡಿಒ ತಾವು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವುದಾಗಿ ಸಹಿ ಮಾಡಿರುವುದನ್ನು ನೋಡಿ ಸ್ವತಃ ಪಿಡಿಒ ಕಕ್ಕಾಬಿಕ್ಕಿಯಾಗಿದ್ದಾರೆ. ಯಾಕೆಂದ್ರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಹ್ಯಾಂಡ್ ಓವರ್ ಅನ್ನು ತೆಗೆದುಕೊಳ್ಳದ ಕಾಮಗಾರಿಗಳನ್ನು ನಕಲಿ ಸಹಿ ಮಾಡಿ ಹ್ಯಾಂಡ್ ಓವರ್ ಆಗಿದೆ ಅಂತೇಳಿ ಭೀಮಾ ಏತ ನೀರಾವರಿ ಅಧಿಕಾರಿಗಳು ಕೊಟ್ಟ ಪತ್ರವನ್ನು ಕಂಡು ಶಾಕ್ ಆಗಿದ್ದಾರೆ. ಇದು ತಮ್ಮ ಸಹಿ ಅಲ್ಲ, ನಕಲಿ ಸಹಿ ಅಂತ ಹೇಳಿದ್ದಾರೆ. ನಕಲಿ ಸಹಿ ಮಾಡಿ ಸುಮಾರು 9 ಕೋಟಿಗೂ ಅಧಿಕ ಬಿಲ್ ಕೂಡ ಕ್ಲೈಮ್ ಮಾಡಿಕೊಂಡಿದ್ದಾರೆ. ಇದೀಗ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಹಿರಿಯ ಅಧಿಕಾರಿಗಳು ಆದೇಶಕ್ಕಾಗಿ ಕಾಯ್ತಿದ್ದಾರೆ. ಇದೇ ಏಪ್ರಿಲ್ ತಿಂಗಳದಾಗ ನಮಗೊಂದು ವಾಟ್ಸಪ್ ಮುಖಾಂತರ ಒಂದು ಲೆಟರ್ ಹಾಕಿದ್ರು. ನಾ ಅವ್ರಿಗೆ ಹೇಳಿದೆ, ಸರ್ ಈ ಲೆಟರ್ ನಂದು ಅಲ್ಲ ಸರ್, ಇದು ಸೈನ ನೋಡ್ರಿ, ಮತ್ತು ನೀವೊಂದು ಲೆಟರ್ ಬರೀರಿ ಅವ್ರ ಆಫೀಸ್ಗೆ ತಂದು ಅವ್ರ ಆಫೀಸ್ಗೊಂದು ಲೆಟರ್ ಕೊಟ್ಟೇವ್ರು ಸರ್. ಅದು ಆ ಸಹಿ ನೋಡಿದ್ರು ನನ್ನ ಸಹಿ ಮತ್ತು ಆ ಸಹಿಗೆ ಸಾವಿರ ನಾ ಕಳಿಸಿದ್ದು ಲೆಟರ್ ಅವ್ರಿಗೊಂದು ವಾಟ್ಸಪ್ ಹಾಕದ. ಆಮೇಲೆ ಅವ್ರು ಅಂದರು ಇದು ಸಹಿಯರ ಅದಕ್ಕೆ ಭಾಳ ಚೇಂಜ್ ಆಗ್ಲತ್ತದ, ಇದು ನಿಮ್ದು ಅಲ್ರಿ ಪಿಡಿಒರ ಅಂತ ಸಾಹೇಬ್ರು ಅಂದರು. ಈಗ ನಾ ಮುಂದಿಂದು ಮಾಡ್ತೀನಿ ಕ್ರಮಗಳು. ನಮ್ಮ ಮೇಲಾಧಿಕಾರಿಗೆ ಹೇಳಿ ನಾ ಏನದ ಅವ್ರ ಕೈಲಿ ಪರ್ಮಿಷನ್ ತೊಗೊಂಡು ದೂರು ಕೊಡ್ತೀನಿ ಸರ್, ಪೊಲೀಸ್ ಸ್ಟೇಷನ್ಗೆ FIR ಕೊಡ್ತೀನಿ ಸರ್. ಒಟ್ನಲ್ಲಿ ಭೀಮಾ ಏತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಅಕ್ರಮವನ್ನು ಎಸಗಿ ಬಿಲ್ಲನ್ನು ಕ್ಲೈಮ್ ಮಾಡಿಕೊಂಡ್ರ. ದುದ್ದಣಗಿ ಗ್ರಾಮದಲ್ಲಿ ನಡೆದ ಅಕ್ರಮ ಪ್ರಕರಣವನ್ನು ಜಿಲ್ಲಾಡಳಿತ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತಾರಾ ಕಾದ್ ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.